ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಭೈರವಿ ಗೌಡ ಲಾಗ್ಸ್. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವೆಲ್ಲರೂ ಸೇರಿ ಗೆಟ್ ಟುಗೆದರ್ ಮಾಡಿದ್ವಿ. ನಮ್ಮ ಅಕ್ಕ ಅವ್ರ ಮನೆ ಹತ್ರ ಹೊಲದಲ್ಲಿ ಅಡುಗೆ ಮಾಡೋದು, ಮಕ್ಕಳು ಡಾನ್ಸ್ ಮಾಡ್ತಾಯಿದ್ದಾರೆ. ಡಾನ್ಸ್, ಸಿಂಗಿಂಗ್, ಅಂದರೆ ಅಂತ್ಯಾಕ್ಷರಿ ಆಡ್ತಾಯಿದ್ವಿ, ಡಮ್ಶರತ್ ಆಡ್ತಾಯಿದ್ವಿ, ಏನೇನೋ ಫನ್ ಗೇಮ್ಸ್ ಎಲ್ಲ ಆಡ್ತಾಯಿದ್ವಿ. ನೋಡಿ ನಿಮಗೆ ಗೊತ್ತಾಗುತ್ತೆ ಮುಂದೆ ಏನೇನೆಲ್ಲ ನಾವು ಎಷ್ಟು ಫನ್ ಮಾಡಿದ್ವಿ ಅಂದರೆ ಆ ಡೇನ. ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು. ನಮ್ಮ ಧನ್ವಿದಾಗಂತೂ ಡಾನ್ಸ್ ಮಾಡೋದು, ಎಕ್ಸ್ಪ್ರೆಷನ್ ಕೊಡೋದಂದರೆ ತುಂಬ ಖುಷಿ. ಸುಂದರಂಗ ಜಾಣ ನೋಟದಲ್ಲಿ ಸೂರೆಗೊಂಡ ಅಂತರಂಗ ಪ್ರಾಣ, ನಾನು ನಾ ಕಾಣೆ ನನ್ನ ದೇವರಾಣೆ ಬಲಾರೆ, ಇವ ಬಾರಿ ಮೋಸಗಾರ ಬಲಾರೆ, ಇವ ಬಾರಿ ಮೋಸಗಾರ. ಎಲ್ಲ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಇದ್ದಾರೆ ಅಂದರೆ, ಅದರಲ್ಲೂ ನಮ್ಮ ಯುಕ್ತ ಆಗಿರ್ಬೋದು, ದಿಶಾ ಆಗಿರ್ಬೋದು. ನೋಡಿ ನಿಮಗೆ ಗೊತ್ತಾಗುತ್ತೆ, ನಮಗೆ ಗೊತ್ತೇ ಇಲ್ಲ ಇವರೆಲ್ಲ ಇಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ ಅಂತ. ಬಿಟ್ಟರೆ ಬಾಣ ಊರಿಗೂರೇ ಧೂಳಿಪಟ, ಅದಕ್ಕೆ ಹೇಳೋದು ಮಕ್ಕಳನ್ನ ಅವಾಗವಾಗ ಒಂದು 4-6 ಜನ ಜೊತೆ ಕೂತ್ಕೊಂಡಾಗ, ಮಾತಾಡುವಾಗ ಏನೇನೆಲ್ಲ ಅವರು ಎಕ್ಸ್ಪೀರಿಯನ್ಸ್ನಾಗಿರ್ಬೋದು, ಒಪಿನಿಯನ್ಸ್ನಾಗಿರ್ಬೋದು ಶೇರ್ ಮಾಡ್ತಾರೆ. ಅವ್ರ ಮನಸ್ಸಲ್ಲಿ ಇರ್ತಕ್ಕಂತಹ ಏನೇ ವಿಷಯಗಳಿರ್ಬೋದು ಎಲ್ಲ ಅವರು ಹೊರಗೆ ಹಾಕ್ತಾರೆ. ಅದೊಂದು ವೇದಿಕೆ ಥರ ಅವ್ರಿಗೆ ಶೇರ್ ಮಾಡ್ಕೊಳ್ಳೋಕ್ಕೆ. ಅವ್ರದ್ದು ಸ್ಕೂಲಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸಸ್ಸು, ಸ್ಕೂಲಲ್ಲಿ ನಡೆಯೋ ವಿಷಯಗಳು, ಘಟನೆಗಳಾಗಿರ್ಬೋದು, ಫ್ರೆಂಡ್ಸು, ಫ್ಯಾಮಿಲಿ, ಈ ಥರದ್ದೆಲ್ಲ ಹೊರಗಡೆ ಬರುತ್ತೆ. ಮನೇಲಿರುವಾಗ ಅಯ್ಯೋ ಏನು ಇವ್ರು ಈ ಥರ ಡಲ್ಲಾಗಿರ್ತಾರೆ ಅಂತ ಒಂದೊಂದು ಸಲ ನಮಗೆ ಬೇಜಾರಾಗಿಬಿಡತ್ತೆ. ಅಯ್ಯೋ ಇವ್ರನ್ನ ನಾವು ಯಾವ ರೀತಿ ನೋಡ್ಕೋಬೇಕಪ್ಪ ಅನ್ನೋ ಥರ ನಮಗೆ ಅವ್ರದ್ದು ಎಕ್ಸ್ಪ್ರೆಷನ್ ಆ ಥರ ಇರುತ್ತೆ. ಬಟ್ ಹೊರಗಡೆ ಹೋದಾಗ ಇಷ್ಟು ಲೈವ್ಲಿಯಾಗಿ ಹಾಡು ಹೇಳ್ತಾರೆ. ನಮಗೆ ಗೊತ್ತಿಲ್ಲದೆ ಇರೋ ಅಥವಾ ಅವ್ರಿಗೆ ಗೊತ್ತಿಲ್ಲದೆ ಇರೋ ಇಡನ್ ಟ್ಯಾಲೆಂಟು ಹೊರಗಡೆ ಬರುತ್ತಲ್ಲ. ಸೊ ಅದನ್ನು ನಾವು ನೋಡಿದಾಗ ಅಥವಾ ಕೇಳಿದಾಗ ತುಂಬ ಖುಷಿಯಾಗುತ್ತೆ. ನೀವೇ ನೋಡಿ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಇದ್ದಾರೆ ಅಂತ. ನಮ್ಮಮ್ಮ ಅಲ್ಲಿ ಡಮ್ಮರೆ ಡಮ್ಮಮ್ಮ ಅಂತ ಹಾಡು ಹೇಳ್ತಾ ಇದ್ದಾರೆ. ಚೆನ್ನಾಗಿ ಆಡಿದ್ರು, ಬಟ್ ವಾಯ್ಸ್ ಕಮ್ಮಿ ಇದೆ. ಕುಣಿಸೋ ಪ್ರಿಯತಮ್ಮ ಹೇಳ್ತಾ ಇದೆಯಲ್ಲ ಮಾಯಿಂದಾನೆ. ಇಲ್ಲಿ ಪ್ರೀತಿ ಹಾಡು ತುಂತುರು, ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು ಆಗಲಿರಲಿ ಇರುಳಿರಲಿ, ನೀನಿರದೆ ಗಿರಲಿ, ನನ್ನ ತುಂಬು ಹೃದಯ ನೀ ತುಂಬಿದೆ, ನನ್ನ ಈ ತುಂಬು ಪ್ರೀತಿಯಲಿ, ನನ್ನ ಹಾಡಂತೆ ಹಾಡುವೆ. ನೆಕ್ಸ್ಟ್ ಯಾವ ಹಾಡು ಹೇಳೋಣ? ಇದು ದೀಪಾವಳಿ ಹಬ್ಬದ್ದು ಪಟಾಕಿಗಳು ಉಳಿದಿತ್ತು ಅಂತ ಅವತ್ತು ಹೊಡಿತಾ ಇದ್ರು. ಅದು ಕೆಲವೊಂದು ತುಸ್ ಅಂತು, ಕೆಲವೊಂದು ಡಮ್ ಅಂತು. ಹ್ಯಾಪಿ ನ್ಯೂ ಇಯರ್. ತಿನ್ನು. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಪೂರ್ವಿ. ಬನ್ನಿ ಬನ್ನಿ. ಹ್ಯಾಪಿ ನ್ಯೂ ಇಯರ್ ಚಿಕ್ಕಿ. ಬರ್ತಾಳೆ. ಹ್ಯಾಪಿ ನ್ಯೂ ಇಯರ್ ಅನ್ನಮ್ಮ. ಹ್ಯಾಪಿ ನ್ಯೂ ಇಯರ್. 就现在对。
ಏನು ಹೇಳು? ನಿಮ್ಮ ಹ್ಯಾಪಿ ನ್ಯೂ ಇಯರ್ 26. ಏನು ಹೇಳೋಣ? ಅವ್ರ ಅಪ್ಪನ ಹೆಸರು? ಇನ್ನೊಂದ್ಸಲ ಹೇಳು. ಹೊಸ ದಿನಗಳ ಶುಭಾಶಯಗಳು. ವರ್ಷದ ಶುಭಾಶಯ.